ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಗುಲ್ಮೋಹರು. ಗುಲ್ಮೋಹರ್ ನೀವು ಕೇಳ್ಬೋದು, ಅಣ್ಣ ಏನಣ್ಣ ಫೋಟೋದೆಲ್ಲ ನೋಡಿದ್ವಿ, ಅಲ್ಲಿ ರೆಡ್ ಕಲರ್ ಹೂವು ಇರೋದು ಕಾಣ್ತಾ ಇತ್ತು, ಇಲ್ಲಿ ಯಾವುದು ಹೂವು ಇಲ್ಲ, ಬರೀ ಯಾವುದೋ ಕಡ್ಡಿಗೆ ಥರ ಕಾಣಿಸ್ತಾ ಇದೆ ಅಂತ. ಇದು ಹೂವು ಆದಂಥ ಸಂದರ್ಭದಲ್ಲಿ ರೆಡ್ ಕಲರ್ ಹೂವು ಬಿಡ್ತದೆ. ಆದರೆ ಈಗ ಎಲ್ಲ ಒಣಗೋಗಿದೆ. ಈಗ ಸೀಸನ್ ಬಂದಾಗ ಅದು ಹೂವು ಬಿಡ್ತದೆ. ಈಗ ನೋಡಿ ಯಾವ ಥರ ಪಾರ್ಟ್ಸ್ ಇರುತ್ತೆ ಇದರ ಅಂತ. ಒಂದು ಪಾರ್ಟ್ಸ್ನು ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನೋಡ್ಬೋದು. ಎಲ್ಲರೂ ಕೂಡ ನೀವು ಚಿಕ್ಕ ವಯಸ್ಸರಿದ್ದಾಗ ಆಟ ಆಡಿರ್ತೀರ ಅಂತ ಭಾವಿಸ್ತೇನೆ. ನೀವು ಇದರಲ್ಲಿ ಬೀಜ ಬರುತ್ತಲ್ಲ, ಬೀಜನ ನೀವೇನಾದರೂ ಕಲ್ಲಿನ ಮೇಕೆ ಥರ ತಿಕ್ಕಿದ್ರೆ ಅದು ಹೀಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಇದು ನೋಡಿ, ಕನ್ಫ್ಯೂಸ್ ಹೋಗ್ಬೇಡಿ. ಗುಲ್ಮೋಹರ್ದು ಪ್ಲ್ಯಾಂಟ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವಾಟರ್ ಟ್ಯಾಂಕು. ಇದೇನು ಎಲ್ಲರೂ ಕೂಡ ಗೊತ್ತಿರುತ್ತೆ, ಇದೇನು ಹೇಳೋದು ಬೇಕಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಕನ್ಫ್ಯೂಸ್ ಆಗ್ತೀರಂದರೆ, ನೀವು ಅರಳಿ ಮರ ಮತ್ತು ಆಲದ ಮರ, ಇದು ಎಲ್ಲ ಸ್ಟೂಡೆಂಟ್ಸ್ ಕೂಡ ಕನ್ಫ್ಯೂಸ್ ಆಗ್ತಾರೆ ಜಾಸ್ತಿ ಜನ. ಹಾಗಾಗಿ ನೀವು ಕನ್ಫ್ಯೂಸ್ ಹೋಗ್ಬಿಡಿ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಈ ಅರಳಿ ಗಿಡದ ಎಲೆ ನೋಡ್ಕೊಳ್ಳಿ ಯಾವ ಥರ ಕಾಣ್ತದೆ ಅಂತ. ಇದನ್ನು ನಾವು ಎಪಿಫೈಟ್ ಅಂತ ಕರಿತೀವಿ. ಯಾಕೆ ಅಂದರೆ ಇದು ಬೇರೆ ಒಂದು ಮರ ಏನಿರುತ್ತೆ ಅದ್ರದ್ದು ಆಶ್ರಯ ತೆಗೆದುಕೊಂಡು ಬೆಳೀತಾ ಇರತಕ್ಕಂಥದ್ದನ್ನು ನೀವು ಕಾಣ್ಬೋದು. ನೋಡಿ, ಮರ ನೋಡ್ತಾ ಇರೋದು ನೀವು ಗುಲ್ಮೋಹರ್ದು, ಆದರೆ ಇಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಅರಳಿ ಮರ. ಅರಳಿ ಗಿಡ ಯಾವುದೋ ಹಕ್ಕಿ ಬಂದು ಇಲ್ಲಿ ಬೀಜ ಉದುರಿಸಿರೋದ್ರಿಂದಲೋ ಯಾವುದೋ ಒಂದು ಕಾರಣದಿಂದ ಇಲ್ಲಿ ಉಟ್ಕೊಂಡು ಈ ಥರ ಬೆಳೀತಾ ಇದೆ. ಎಲೆಗಳು ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡಿ, ಕನ್ಫ್ಯೂಸ್ ಹೋಗ್ಬೇಡಿ. ಮತ್ತು ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ರೋಸು ಕೂಡ ಏನು ಕನ್ಫ್ಯೂಸ್ ಹೋಗ್ಬೇಡಿ, ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ನೋಡ್ಕೊಳ್ಳಿ.